ಎಲ್ರಿಗೂ ನಮಸ್ಕಾರ. ಇದೇ ಏಪ್ರಿಲ್ 1ರಿಂದ ಏಪ್ರಿಲ್ 15ರವರೆಗೂ ಜನಗಣತಿ ಪ್ರಾರಂಭ ಆಗಿದೆ. ಈ ಜನಗಣತಿ ಅಂದರೆ ಏನು? ಇದು ಈ ದೇಶದಲ್ಲಿರುವಂಥ ಜನರ ಲೆಕ್ಕ. ಊರಲ್ಲಿ, ಗ್ರಾಮದಲ್ಲಿ, ಹಳ್ಳಿಗಳಲ್ಲಿ, ನಗರಗಳಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ಈ ಲೆಕ್ಕ ಸರ್ಕಾರಕ್ಕೆ ಯಾಕೆ ಬೇಕು ಗೊತ್ತಾ ನಿಮಗೆ? ನಮಗೆ ಶಿಕ್ಷಣ, ಉದ್ಯೋಗ, ಆರೋಗ್ಯ ಯಾವುದೇ ಯೋಜನೆಗಳನ್ನು ಸರ್ಕಾರ ಮಾಡಬೇಕು ಅಂತಂದರೆ ಆ ಊರಿನಲ್ಲಿ, ಆ ದೇಶದಲ್ಲಿ, ಆ ರಾಜ್ಯದಲ್ಲಿ ಇರುವಂಥ ಜನರ ಸಂಖ್ಯೆ ಇದ್ದರೆ ಮಾತ್ರನೇ ಮಾಡೋಕ್ಕಾಗೋದು. ಹಾಗಾಗಿ ಇದು ಒಂದು ಡಿಜಿಟಲ್ ಸೆನ್ಸಸ್ ಪ್ರಾರಂಭ ಆಗಿದೆ. ಇದು ಮೊಟ್ಟ ಮೊದಲ ಸಲ ನಮ್ಮ ದೇಶದಲ್ಲಿ ಡಿಜಿಟಲ್ ಸೆನ್ಸಸ್ ಪ್ರಾರಂಭ ಆಗಿರೋದು. ಅಂದರೆ ನಿಮ್ಮ ಕಂಪ್ಯೂಟರ್, ನಿಮ್ಮ ಲ್ಯಾಪ್ಟಾಪ್, ನಿಮ್ಮ ಸ್ಮಾರ್ಟ್ಫೋನಲ್ಲಿ ನೀವೇ ನಿಮ್ಮ ಗಣತಿಯನ್ನು ನೀವು ಸರ್ಕಾರದಲ್ಲಿ ನಮೂದಿಸ್ಬೋದು. ಅದು ಯಾವುದು ವೆಬ್ಸೈಟ್? se.census.gov.in. ಇಲ್ಲಿ ನಿಮ್ಮ ಗಣತಿಯನ್ನು, ನಿಮ್ಮ ಲೆಕ್ಕವನ್ನು ಸರ್ಕಾರಕ್ಕೆ ನೀವು ನಮೂದಿಸ್ಬೋದು. ಇದು ಪ್ರಪ್ರಥಮ ಬಾರಿಗೆ ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ ಡಿಜಿಟಲ್ ಸೆನ್ಸಸ್ ನಡೀತಾ ಇರೋದು. ಹಾಗಿದ್ರೆ ನಮ್ಮ ಕರ್ನಾಟಕದ ಎಲ್ಲ ಜನರು ಇವತ್ತೇ ತಡ ಮಾಡದೆ 5 ನಿಮಿಷಗಳ ಕಾಲ ಈ ಒಂದು ಸೆನ್ಸಸ್ಸಲ್ಲಿ ಭಾಗಿಯಾಗಬೇಕು. ಈ ಜನಗಣತಿ ನಿಮ್ಮೆಲ್ಲರ ಜವಾಬ್ದಾರಿ. ಸೊ ಹಾಗಾಗಿ ಯಾಕೆ ತಡ? ನಾವು ನೀವೆಲ್ಲರೂ ಜನಗಣತಿಯಲ್ಲಿ ಪಾಲ್ಗೊಳ್ಳೋಣ. ಡಿಜಿಟಲ್ ಸೆನ್ಸಸ್ ನಿಮ್ಮ ಸ್ಮಾರ್ಟ್ಫೋನ್ ಮುಖಾಂತರ. ಕರ್ನಾಟಕ ಯಾವಾಗಲೂ ಪ್ರಗತಿಯಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಡಿಜಿಟಲ್ ಸೆನ್ಸಸ್ಸಲ್ಲೂ ಸಹ ನಾವು ನಂಬರ್ 1 ಸ್ಥಾನದಲ್ಲಿ ಇರುವ ಹಾಗೆ ನಾವು ನೀವೆಲ್ಲರೂ ಪಾಲ್ಗೊಳ್ಳೋಣ. ನಿಮಗೆ ಡಿಜಿಟಲ್ ಸೆನ್ಸಸ್ ಮಾಡೋಕ್ಕೆ ಬರಲಿಲ್ಲ ಅಂತಂದರೆ ಹತ್ತಿರದಲ್ಲಿರುವಂಥ ನಾಡ ಕಚೇರಿಗೆ ಭೇಟಿ ಕೊಟ್ಟು ನಿಮ್ಮ ಜನಗಣತಿಯನ್ನು ರಿಜಿಸ್ಟರ್ ಮಾಡಿ.